ಎಲ್ಲರಿಗೂ ನಮಸ್ಕಾರ. ಇದೇ 27ರಂದು ಒಂದು ವಿಶೇಷ ಚಲನಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಬಿಡುಗಡೆ ಆಗ್ತಾಯಿದೆ. ಅದು ಯಾವುದಪ್ಪ ವಿಶೇಷ ಚಲನಚಿತ್ರ ಅಂದರೆ ವೀರ ಕಂಬಳ. ನಾವು ಇಲ್ಲಿವರೆಗೆ ಕಂಬಳ, ಆ ಕಂಬಳದ ಬಗ್ಗೆ ಊಹಾಪೋಹಗಳು ಮತ್ತು ಕಾಂತಾರದಲ್ಲಿ ಕೆಲವು ಸನ್ನಿವೇಶಗಳನ್ನು ಮಾತ್ರ ನೋಡಿದ್ವಿ. ಆದರೆ ಒಂದು ಕಂಬಳದ ಬಗ್ಗೆ ಕೂಲಂಕುಷವಾಗಿ, ಒಂದು ಆಮೂಲಾಗ್ರವಾಗಿ, ಒಂದು ಮಾಹಿತಿ ಸಹಿತವಾಗಿ ಒಂದು ಚಿತ್ರ ಬರ್ತಾ ಇರೋದು ಮತ್ತು ಒಂದು ಪ್ರಾದೇಶಿಕ ಸಂಸ್ಕೃತಿಯಾಗಿರುವಂಥದ್ದು ಇಡೀ ಒಂದು ಕನ್ನಡ ನಾಡಿಗೆ ಪರಿಚಯ ಆಗ್ತಾ ಇರೋದು ಭಾಳ ವಿಶೇಷ. ಅದರಲ್ಲೂ ರಾಜೇಂದ್ರ ಸಿಂಗ್ ಬಾಬು ಅಂತ ಒಬ್ಬ ನಿರ್ದೇಶಕರು, ಪರಿಪಕ್ವ ನಿರ್ದೇಶಕರು ಈ ಸಿನಿಮಾ ಮಾಡ್ತಾ ಇರೋದು, ಇಂಥ ಒಂದು ಕಥೆಯನ್ನು ಆರಿಸ್ಕೊಂಡಿರೋದು ಭಾಳ ದೊಡ್ಡ ಕೆಲಸ. ಅದು ಬಹುಶಃ ನಮ್ಮ ಕನ್ನಡಿಗರಿಗೆಲ್ಲ ಪರಿಚಯ ಆಗಬೇಕಾಗಿರೋದು. ಹಂಸಲೇಖ ಅವರು ಹೇಳ್ತಿರ್ತಾರೆ, ಅದು ಹರಪ್ಪ ಮಹಂಜದಾರೋ ಕಾಲದಿಂದ ಇದೆ, 7000 ವರ್ಷದ ಇತಿಹಾಸ ಈ ಕಂಬಳಕ್ಕೆ ಹೋದರೆ ಇದೆ ಅನ್ನೋದು. ಅದೇನೇ ಇತಿಹಾಸ ಇದ್ದರೂ ಕೂಡ ಅದರ ಪರಿಚಯ ಇವತ್ತು ನಮ್ಗೆ ಆಗಬೇಕಾಗಿದೆ. ಅದು ಒಂದು ಒಳ್ಳೆಯ ರೀತಿಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ತುಳು ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಬರ್ತೈತೆ. ಅದನ್ನು ನಮ್ಮ ಕನ್ನಡಿಗರು ಭಾಳ ಮುಕ್ತ ಮನಸ್ಸಿಂದ ಸ್ವೀಕರಿಸಿ ಸಿನಿಮಾವನ್ನು ನೋಡಬೇಕು ಅಂತ ನಾನು ಈ ಮೂಲಕ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರ ಪರವಾಗಿ ಕೂಡ ನಾನು ಜನರಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ.